ನೀವೇನಾದ್ರೂ ಶ್ವಾನ ಸಾಕಿದ್ದೀರಾ? ಹಾಗಾದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮನೆ ಮುಂದೆ ಆಟವಾಡ್ತಿದ್ದಂತಹ ಪುಟ್ಟ ನಾಯಿಮರಿಯೊಂದು ಕಳ್ತನ ಆಗಿದೆ. ನಾಯಿಮರಿ ಕಳ್ತನ ಆದ ಸಂಬಂಧ ಮಾಲಿಕಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ವರದಿ ಇಲ್ಲಿದೆ. ಬೈಕ್ ನಲ್ಲಿ ಬಂದು ಶ್ವಾನ ಕದ್ದ ಕದೀಮರು, ಶ್ವಾನ ಮರಿ ಪತ್ತೆಗೆ ಮಾಲೀಕರಿಂದ ದೂರು. ಹೀಗೆ ಮನೆ ತುಂಬಾ ಓಡಾಡ್ಕೊಂಡು ಆಟವಾಡ್ತಾ ಇರುವ ಈ ನಾಯಿ ಮರಿಯೇ ನೋಡಿ ಕಳುವಾಗಿರೋದು. ಹೆಸರು ಡೈಸಿ ಅಂತ. ಬೆಂಗಳೂರಿನ ಗಿರಿನಗರ ನಿವಾಸಿಯಾದಂತಹ ಸುಮತಿಯನ್ನೂರು ಕಳೆದ 10 ತಿಂಗಳ ಹಿಂದೆ ಈ ಪುಟ್ಟ ಮರಿಯನ್ನ ತಂದು ತನ್ನ ಮನೆಯಲ್ಲಿ ಸಾಕೊಂಡಿದ್ರು. ಅದಕ್ಕೆ ಬೇಕಾದಂತಹ ಊಟ ತಿಂಡಿ ಕೊಟ್ಟು ಸ್ವಂತ ಮಗುವಂತೆ ನೋಡ್ಕೊಂಡಿದ್ರು. ದಿನದಲ್ಲಿ ಒಂದರ್ಧ ಗಂಟೆ ಹೊರಗೆ ಆಟವಾಡೋಕೆ ಅಂತ ಮನೆಯ ಹೊರಗೆ ಬಿಡ್ತಾ ಇದ್ರು. ಮಂಗಳವಾರ ಕೂಡ ಎಂದಿನಂತೆ ಮನೆ ಮುಂದೆ ಆಟ ಆಡೋದಿಕ್ಕೆ ಬಿಟ್ಟಂತಹ ಮಾಲೀಕಿ ಅದೇನೋ ಕೆಲ್ಸ ಅಂತ ಒಂದು ಕ್ಷಣ ಮನೆಯ ಒಳಗೆ ಹೋಗಿದ್ರು. ವಾಪಸ್ ಬಂದು ನೋಡೋ ಅಷ್ಟರಲ್ಲಿ 10 ತಿಂಗಳ ಡೈಸಿ ಹೆಸರಿನ ಶ್ವಾನ ಮರಿ ನಾಪತ್ತೆಯಾಗಿತ್ತು. ಇನ್ನು ಡೈಸಿ ಕಾಣದನ್ನ ನೋಡಿದಂತಹ ಮಾಲೀಕಿ ಸುಮತಿ ಮನೆಯ ಅಕ್ಕಪಕ್ಕದ ಎಲ್ಲಾ ಕಡೆಯಲ್ಲೂ ಕೂಡ ಹುಡುಕಾಡಿದ್ರು. ಆದ್ರೂ ಡೈಸಿ ಮಾತ್ರ ಕಾಣ್ಲೇ ಇಲ್ಲ. ಸಂಜೆಯ ತನಕ ಹುಡುಕಾಟ ನಡೆಸಿದಂತಹ ಮಾಲೀಕರು ಅನುಮಾನಗೊಂಡು ಹತ್ತಿರದಲ್ಲೇ ಇದ್ದಂತಹ ಮನೆಯೊಂದರ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದ್ರು. ಆಗ ನಾಯಿ ಮರಿಯನ್ನ ಯಾರೋ ಇಬ್ರು ಯುವಕರು ಬೈಕ್ ನಲ್ಲಿ ಕದ್ದು ಹೊಯ್ತಿದ್ದಾರೆ ಅನ್ನೋದು ಗೊತ್ತಾಯ್ತು. ಇನ್ನು ಬೈಕ್ ನಲ್ಲಿ ಇಬ್ಬರು ಅಪರಿಚಿತ ಯುವಕರು ಡೈಸಿಯನ್ನ ಕದ್ದು ಮಧ್ಯದಲ್ಲಿ ಕೂರಿಸಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಸಿಸಿಟಿವಿ ದೃಶ್ಯ ನೋಡಿದಂತಹ ಮಾಲೀಕರು ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ತನ್ನ ಡೈಸಿಯನ್ನ ಹುಡುಕಿ ಕೊಡುವಂತೆ ದೂರು ನೀಡಿದ್ದಾರೆ. ಇನ್ನು ಗಿರಿನಗರ ಪೊಲೀಸರು ಕೂಡ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲು ಮಾಡಿಕೊಂಡು ಡೈಸಿಯ ಹುಡುಕಾಟ ನಡೆಸಿದ್ದಾರೆ. ನಿಮ್ಮ ಮನೆಯಲ್ಲೂ ಈ ತರ ಸಾಕು ಪ್ರಾಣಿಗಳಿದ್ರೆ ಹುಷಾರಾಗಿರಿ. ಇಲ್ಲಿ ಯಾವುದು ಯಾವಾಗ ಬೇಕಾದ್ರೂ ಕಳ್ತನ ಆಗಬಹುದು. ಯಾಕಂದ್ರೆ ಇದು ಬೆಂಗಳೂರು. ಉಮೇಶ್, ಕ್ರೈಮ್ ಬ್ಯೂರೋ, ಬೆಂಗಳೂರು.